ಆಯ್ತಾ ನಮ್ ಸ್ಕೂಲ್ ಇದಕ್ಕೆ ಅವಾಗ ಅನ್ನಿಸ್ತು ಎಲ್ಲ ಹಿಂಗಾಗ್ಬಿಟ್ಟವ್ರೆ ಅಂತ. ಅದೇ ಪಾಪ ಅದನ್ನ ನಮ್ ಅಭಿಷೇಕ್ ಆಗಿದೆ. ಅಭಿಷೇಕ್ ಶಿರೋಜ್ ಕೋ ನಾನು ಸ್ವತಂತ್ರ ಇರ್ಲಿಕ್ಕೆ ಆಗಲ್ಲ ಇರ್ಬೋದು. ಹಾಗೆ ಅಲ್ಲ, ಒಂದು ಕಡೆ ಸ್ಟಕ್ ಇಲ್ಲ ಓಡಾಡಕ್ ಆಗಲ್ಲ ಓಡಾಡ್ಲಿಕ್ಕೆ ಆಗಲ್ಲ. ಸೀರಾ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಒಂದು ನಿಮಗೆ ಒಂದು ಟಾಸ್ಕ್, ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಓಕೆ, ಸ್ವತಂತ್ರ ಆಗಿ ಅಂದ್ರೆ ಒಂದೇ ಕಡೆ ಸ್ಟಕ್ ಅದೇ ಆಲ್ರೆಡಿ ಬ್ಯಾಟ್ರಿನ ಕಳ್ಸಿರ್ತಾರ ಅವರು. ಆಯ್ತು ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಳಿದ್ದಾರೆ. ನೀವೇ ಸ್ವಲ್ಪ ಹಳೆ ವರ್ಷ ನಡೆದು ಕಡಿತಮೇ. ಈಗ ಆ ಮಗು 5 ವರ್ಷ ಕೊಡಿಸಿದಾಗ 12 ವರ್ಷ ಅದಕ್ಕೆ ಸ್ವಲ್ಪ ಭಯ ಪಡ್ತಿದ್ದಾರೆ. ನಾನು ಒಂದು ರಾಜ ಹತ್ರ ಕೆಲಸ ಸಿಕ್ಕೊಂಡಾಗ ಎಷ್ಟು ಅವಮಾನ ಅನುಭವಿಸಿದೀನಿ ಗೊತ್ತಾ? ಇದನ್ನೆಲ್ಲ ತಲೆಗಾಕದೆ ಕಷ್ಟಪಟ್ಟಿದ್ದಕ್ಕೆ ಇವತ್ತಿಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರು. ಹೌದು, ಮರಿಗೌಡನ್ ಓದಿದ್ದು ಆ ವಿಜಯ್ ಕುಮಾರ್ ದೆವ್ವ ಅಂತಾರಲ್ಲ, ದೆವ್ವ ಮಾಡುತ್ತಾ? ಲೈಟ್ ಮಾತಾಡೋ ಮಾತೇ ಇದು. ದೆವ್ವ ಅಂತೆ, ಆತ್ಮ ಅಂತೆ. ಕ್ರಿಕೆಟ್ ಹಾಕಿದ್ಯಾ? ನೀನ್ 18 ವರ್ಷಕ್ಕೆ ಮಗ ದುಡಿಲಿ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಎಲ್ಲ 22 ವರ್ಷಕ್ಕೆ ದುಡಿದ್ರೆ ನಿನ್ ಮಗ 18 ವರ್ಷಕ್ಕೆ ದುಡಿಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ನೀನ್ ಪ್ಲಾನಿಂಗ್ ನನಗೆ ಅರ್ಥ ಆಗಲ್ಲ. ನಮ್ ಪಾಸ್ತು ಮೈಕ್ ಯಾವಾಗ ಹಾಕೋರ ಕಾಣಲ್ಲ, ಒಂಚೂರು ಮಾತಾಡ್ಬೇಕು ಮೈಕ್ ಇಲ್ದಿರಾಗ. ನಮ್ ಬಾಸ್ ಮೈಕ್ ಒಂಚೂರು ಸ್ಟೋರಿ ಮನೆ ಇಟ್ಬಿಟ್ಟು ಬಂದ್ರೆ ಸಾಕು. ಹೆಂಗೆ ಹಿಂದಾಗ ಹೊಡಿತಾಳ ಅವಳು. ಏನ್ ವಿಷಯನೇ ಇರುದಿಲ್ಲ. ನಾನು ಸುಮಾರು ಸಲ ನೋಡೋನಿ, ಏನ್ ಇಷ್ಟೊಂದು ನಗಾಡ್ತಾರಂತಾಳೆ, ನಾನೊಂಚೂರು ನಗಾಡು ಅಂತ ಮ್ಯಾಟ್ರೇ ಇರುದಿಲ್ಲ. ಅಲ್ಲ ಇವಳು ರಿಷಾ ಸುಮ್ನೆ ನಗ್ತಾರೆ, ಸುಮ್ನೆ ಜಗಳ ಆಡ್ತಾರೆ, ಸುಮ್ನೆ ನಗ್ತಾರೆ, ಸುಮ್ನೆ ತೆಗೆದ್ಬಿಟ್ಟವ್ರಲ್ಲ. ಅವ್ಳು ನಗಾಡೋದಿಲ್ಲ, ಅವ್ರ ಅಳೋದಕ್ಕೂ ಕಾರಣ ಇರಲ್ಲ, ನಗೋದಕ್ಕೂ ಕಾರಣ ಅಷ್ಟೊಂದಿಂದ 3 ಸರಿ ನಗಾಡದ್ಲು. ಯಾವ್ದಾರು ಆ ಎಕ್ಸಾರೇಷನ್ ಆಗಿ ನಗಾಡೋದು ಯಾವ್ದಾರು ಒಂದ್ ಕಾಮಿಡಿ ಏನಾದ್ರು ಇತ್ತ ಅಲ್ಲಿ? ಇರ್ಲೇ ತಾನೆ. ಸುಮ್ಮನ್ ಕಿಸಿ ಬೇಡ, ಒಂದು ಹೂವನಿಲ್ಲ ಹೂವನು. ನಾನೇ ಕರೆಕ್ಟ್. ನಾನು ಅದ ಅಂದೆ ಅಣ್ಣನ್ಗೆ, ಅಣ್ಣ ನನಗ್ ಕೊಡ್ಬೋದಿತ್ತು ಕಾರಣ, ನನಗ್ ಕೊಟ್ಟಿರೇನ್ ಬೇಜಾರಾಯ್ತಲ್ಲ. ಆಕ್ಚುಲಿ ಒರಿಜಿನಲ್ಲು ಗಿಲ್ಲಿ. ಡ್ರೀಮ್ ಜಾಬ್ ಅಂತ ಜಸ್ಟ್ ಒಂದ್ ಫೋನ್ ಇದ್ರೆ ಸಾಕು. ಮತ್ತೆ ಇದೇ ಪಿಕ್ಚರ್ಗೆಲ್ಲ ಹೋಗ್ಬೋದು, ಬಟ್ ಒಂದು